ಹರೇ ರಾಮ. ಸಣ್ಣವರಿಗಿರುವ ಭಾಗ್ಯ ದೊಡ್ಡವರಿಗಿರೋದಿಲ್ಲ. ಯಾಕೆಂದರೆ ಸಣ್ಣವರಿಗಿರುವ ಮನಸ್ಸು ದೊಡ್ಡವರಿಗಿರೋದಿಲ್ಲ. ಅವರ ಮುಗ್ಧತೆ, ಅವರ ಶುದ್ಧತೆ, ಆ ನಿಷ್ಕಲ್ಮಶ ಹೃದಯ ಅದು ದೊಡ್ಡವರಾಗ್ತಾ ಆಗ್ತಾ ಕೆಲವು ಬಾರಿ ಆ ಶುದ್ಧತೆ, ಆ ಮುಗ್ಧತೆ ಉಳಿಯೋದಿಲ್ಲ. ಶಾಲೆಗಳು ಮುಖ್ಯವಾಗಿ ಏನು ಮಾಡ್ತವೆ ಅಂದರೆ ಆ ಶುದ್ಧತೆ ಮುಗ್ಧತೆ ತೆಗೆಯೋ ಕೆಲಸ ಮಾಡ್ತವೆ, ಉಳಿಸ್ಬೇಕು. ಶಾಲೆಗಳಲ್ಲಿ ಆ ಮಕ್ಕಳು ಎಷ್ಟು ಶುದ್ಧವಾಗಿರ್ತಾರೆ, 100ಕ್ಕೆ 100 ಶುದ್ಧವಾಗಿರ್ತಾರಲ್ಲ, ಆ ಶುದ್ಧತೆ ಉಳಿಸಿದರೆ ಶಾಲೆಯಲ್ಲ, ಗುರುಕುಲ ಅದು. ಅಂಥ ವಾತಾವರಣ ಇವತ್ತಿಲ್ಲ. ಎಷ್ಟು ಆ ಮಗು, ಅದಕ್ಕೆ ಯಾವ ಕಟ್ಟುಪಾಡುಗಳು ಇಲ್ಲ, ಯಾವ ನಿಯಮಗಳು ಅದಕ್ಕೆ ಅನ್ವಯ ಆಗೋದಿಲ್ಲ. ನಿಮಗೆಲ್ಲ ಅನ್ವಯ ಆಗೋ ನಿಯಮಗಳು, ನೀವೆಲ್ಲ ಶಿಸ್ತಿನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಿ, ಆದರೆ ಅದಕ್ಕೆ ಅನ್ವಯ ಆಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ ಈಗ ಆಶೀರ್ವಚನ ಆಗಬೇಕು, ಇನ್ನೊಂದಾಗಬೇಕು ಅಂತ. ಅದಕ್ಕೆ ಯಾವ ಪರಿಭ್ಯೂ ಇಲ್ಲ. ಮಾತಾಡೋದಕ್ಕೆ ಅನಿಸ್ತು ಮಾತಾಡುತ್ತೆ ಅಂತ, ಅದರ ಭಾಷೆಯಲ್ಲಿ ಅದು ಮಾತಾಡುವಂಥದ್ದು ಅಂತ. ಅದು ಭಕ್ತಿಯೇ ಇದು. ನಾವು ಅದನ್ನು ರಾಜಾರಾಮನ ಮಾತಿನ ಜೊತೆಗೆ ತಳುಕು ಹಾಕ್ತೇವೆ. ರಾಜಾರಾಮ ಬಹಳ ಮಾತೇನೂ ಆಡಲಿಲ್ಲ, 1-2 ಮಾತಾಡಿದ್ದು ರಾಜಾರಾಮ. ವೈದ್ಯರುಗಳು ಜಾಸ್ತಿ ಮಾತಾಡಬೇಕಂತೆ, ಯಾಕೆಂದರೆ ಅರ್ಧ ರೋಗ ಅವರು ಮಾತಿನಲ್ಲೇ ಗುಣ ಮಾಡ್ತಾರೆ ಅಂತ ಲೆಕ್ಕ. ಅದರಲ್ಲೂ ಆಯುರ್ವೇದ ವೈದ್ಯರಾದರೆ ಮತ್ತೂ ಜಾಸ್ತಿ ಅಂತ ಲೆಕ್ಕ. ಆಯುರ್ವೇದ ತುಂಬ ಮನುಷ್ಯಶಾಸ್ತ್ರ ಒಳಗೊಂಡಿರತಕ್ಕಂಥ ಒಂದು ಸೈನ್ಸ್ ಅದು, ಒಂದು ಶಾಸ್ತ್ರ ಅದು. ಆದರೆ ನಮ್ಮ ರಾಜಾರಾಮ ಗುರುಗಳು ಮುಂದೆ ಮಾತು ಕಡಿಮೆ ಆಯಿತು ಏನೋ ಗೊತ್ತಿಲ್ಲ, ಸ್ವಲ್ಪವೇ ಮಾತಿನಲ್ಲಿ ತಾನು ಹೇಳಬೇಕು. ಅದನ್ನು ಹೇಳುವಾಗಲೂ ಒಂದು ಸೂಕ್ಷ್ಮ ನೀವೆಲ್ಲರೂ ಗಮನಿಸಿರಬೇಕು, ನಾವು ಗಮನಿಸಿದ್ದೇವೆ. ಸಂಸ್ಥಾನದ ಕುರಿತು ಪ್ರೀತಿ ಅಂತ ಅನ್ನೋ ಶಬ್ದ ರಾಜಾರಾಮ ಬಳಸಿರುವಂಥದ್ದು ಮನಸ್ಸಿಗೆ ತುಂಬ ಸಂತೋಷ. ಯಾಕೆಂದರೆ ಸಾಮಾನ್ಯವಾಗಿ ಗುರುಗಳು ಅಂದರೆ ಭೀತಿ ಅಂತ ಅಲ್ವಾ. ಪ್ರಪಂಚದಲ್ಲಿ ಗುರುಗಳು ಅಂದರೆ ಮಾರು ದೂರ ನಿಂತು ಅಲ್ಲಿಂದಲೇ ಕೈ ಮುಗಿದು ಹೋಗುವಂಥ ಪರಿಸ್ಥಿತಿ ಇರ್ತದೆ. ದೃಷ್ಟಿ ಬಿದ್ದರೆ ಭಯವೇ ಅನ್ನುವಂಥ ವಾತಾವರಣ ಇರಬಾರ್ದು ಅದು. ಯಾಕೆಂದರೆ ಭೀತಿಯಿಂದ ನಾವು ಗುರುವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಸಾಧ್ಯ ಇರುವಂಥದ್ದು. ಮತ್ತು ಪ್ರೀತಿಗೂ ಭಕ್ತಿಗೂ ಏನು ವ್ಯತ್ಯಾಸ ಇಲ್ಲ. ನೀವು ನಾರದ ಭಕ್ತಿ ಸೂತ್ರ ತೆಗೆದುಕೊಂಡ್ರೆ, ಭಕ್ತಿ ಸೂತ್ರ ಅಂದರೆ ಭಕ್ತಿಯ ಇಡೀ ವಿವರಣೆ ಇರತಕ್ಕಂಥದ್ದು. ಭಕ್ತಿ ಅಂದರೆ ಏನು ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕಿರುವಂಥ ಸೂತ್ರಗಳು ಅವು. ಮೊದಲನೇ ಆರಂಭದಲ್ಲಿ ಅವ್ರು ಹೇಳ್ತಾರೆ ಏನು ಅಂದರೆ, ಸಾ ಪರಾನುರಕ್ತಿರೀಶ್ವರೇ ಅಥಾಥೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ, ಅಂದರೆ ಇನ್ನು ಮುಂದೆ ಭಕ್ತಿಯ ಬಗ್ಗೆ ನಮಗೆ ವ್ಯಾಖ್ಯಾನ ಕೊಡ್ತೇವೆ, ವಿವರಣೆ ಕೊಡ್ತೇವೆ ಅಂತ ಪ್ರಾರಂಭ ಮಾಡಿ ಮೊದಲನೇ ಮಾತು ಹೇಳೋದೇನು ಅಂದರೆ, ಸಾ ಪರ ಅನುರಕ್ತಿ ಈಶ್ವರೇ, ಈಶ್ವರನಲ್ಲಿ ಪ್ರೀತಿ, ಅದಕ್ಕೆ ಭಕ್ತಿ ಅಂತ ಹೆಸರು. ಈಶ್ವರನಲ್ಲಿ ಸಣ್ಣ ಪ್ರೀತಿ ಅಲ್ಲ, ಸುಮ್ಮನೆ ಪ್ರೀತಿ ಅಲ್ಲ, ದೊಡ್ಡ ಪ್ರೀತಿ ಅಂತ. ಅದಕ್ಕೆ ಪ್ರೀತಿ ಅಂತ ಹೆಸರು ಅಂತ. ಇಲ್ಲದಿದ್ದರೆ ಆ ಮಗು ಅದನ್ನೇ ಹೇಳ್ತಾ ಇದೆ, ಆಗಲೂ ಕೂಡ ಅದನ್ನೇ ಹೇಳಿದ್ದು, ನಿಮ್ಮನ್ನು ಕಾಯ್ತಾ ಇದ್ದೆ, ಅಷ್ಟೋ ತನಕ ಬಂದೇ ಬಿಟ್ರಿ ನೀವು ಅಂತ ಅದನ್ನೇ ಹೇಳ್ತಿರೋದು. ನಿಮ್ಮನ್ನು ಕಾಯ್ತಾ ಇದ್ದೆ, ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದೆ, ಅಷ್ಟೋ ತನಕ ನೀವು ಬಂದೇ ಬಿಟ್ರಿ ಅಂತ ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದೆ ಅದು ಅಂತ. ಅದರಲ್ಲಿ ಏನಿದೆ ಅಂದರೆ ಅಷ್ಟು ಪ್ರೀತಿ ತುಂಬಿದೆ ಅದರಲ್ಲಿ ಅಂತ. ಯಾಕೆ ಕಾಯಬೇಕು? ನೀವು ಯಾರನ್ನು ಕಾಯ್ತೀರಿ? ಕಾಯುವಾಗ ಯಾವಾಗ ಆಗ್ತದೆ ನಿಮಗೆ? ರಾಜಾರಾಮ ಯಾಕೆ ಇಷ್ಟಾರು ವರ್ಷದಿಂದ ಕಾಯ್ತಾ ಇದ್ದಿದ್ದು? ನಾವು ಕಾಯ್ತಾ ಇದ್ವು ರಾಜಾರಾಮನ ಮನೆಗೆ ಹೋಗಬೇಕು ಅಂತ. ನಮ್ಮದು ಪ್ರತೀಕ್ಷೆ ಇತ್ತು, ರಾಜಾರಾಮನ ಮಾತ್ರ ಅಲ್ಲ. ಯಾಕೆ ಅದು ಅಂದರೆ ಪ್ರೀತಿ ಇದ್ದರೆ ಮಾತ್ರ ಸಾಧ್ಯ ಅದು ಅಂತ. ಅದನ್ನು ಹೇಳಿಯೇ ಮುಗಿಯೋದಿಲ್ಲ. ಎಷ್ಟು ಸತಿ ಹೇಳಿದ್ರು ಮತ್ತೆ ಹೇಳಬೇಕು ಅಂತ ಅನ್ನಿಸ್ತದೆ, ಮುಂದೆ ನಿಂತು ಎಷ್ಟು ಚಂದದಲ್ಲಿ ಹೇಳಬೇಕು ಅಂತ ಅನ್ನಿಸ್ತದೆ. ಮತ್ತು ಫಲಾಪೇಕ್ಷೆ ಇಲ್ಲ ಅಂತ. ಫಲಾಪೇಕ್ಷೆ, ಈ ಹಣ್ಣು ಕೊಟ್ಟರು ಬೇಡ, ಅದಕ್ಕೇನು ಅಪೇಕ್ಷೆ ಇಲ್ಲ ಅಂತ, ಇಷ್ಟೇ ಬೇಕಾಗುವಂಥದ್ದು ಅಂತ. ಆ ಮಗುವಿನ ಪ್ರಕರಣ ತೆಗೆದುಕೊಂಡ್ರೆ ನಿಮಗೆಲ್ಲ ಬೇಕಾಗುವ ಎಲ್ಲ ವಿಷಯಗಳು ಇದ್ಬಿಟ್ಟಿದೆ ಅಲ್ಲಿ ಅಂತ. ಅಂಥ ಪ್ರೀತಿಯನ್ನು ಮಾಡಬೇಕು ನಾವು, ದೇವರ ಕುರಿತಾಗಿ, ಗುರುಗಳ ಕುರಿತಾಗಿ ಅಂಥ ಪ್ರೀತಿಯನ್ನು ಮಾಡಬೇಕು ನಾವು. ಮತ್ತು ಫಲಾಪೇಕ್ಷೆ ಮಾಡಬಾರ್ದು. ಫಲಾಪೇಕ್ಷೆ ಯಾಕೆ ಮಾಡಬಾರ್ದು ಅಂದರೆ, ನಮಗೆ ಗೊತ್ತಾಗೋದಿಲ್ಲ ಅಂತ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ, ಚಿಕ್ಕದನ್ನು ಕೇಳಿಬಿಡ್ತೇವೆ ಅಂತ. ಅದಕ್ಕಿಂತ ದೊಡ್ಡದು ಸಿಗುವಂಥ ಅವಕಾಶಗಳಿರ್ತವೆ, ಸಾಧ್ಯತೆಗಳಿರ್ತವೆ. ಆದರೆ ನಮ್ಮ ಬುದ್ಧಿ ತುಂಬ ಚಿಕ್ಕದಾಗಿದ್ದರಿಂದ, ನಮ್ಮ ವ್ಯಾಪ್ತಿ ತುಂಬ ಚಿಕ್ಕದಾಗಿದ್ದರಿಂದ ಇಷ್ಟೇ ಸಿಗುವಂತ ಆಗಿಬಿಡ್ತದೆ. ಹಾಗಾಗಿ ಫಲಾಪೇಕ್ಷೆ ಮಾಡಬಾರ್ದು ಎಂಬುದಾಗಿ ಎಲ್ಲ ಶಾಸ್ತ್ರಗಳು ಸಾರಿ ಹೇಳಿರುವಂಥದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಅಂದರೆ ಸಾಕಿತ್ತು.
ಕದಾಚನ ಅಂತ, ಎಂದಿಗೂ ಅಂತ ಸೇರಿಸ್ತಾನೆ ಕೃಷ್ಣ. ಕದಾಚನ ಅಂದರೆ ಎಂದಿಗೂ ಅಂತ. ಫಲೇಶು ಅಂತ, ಫಲದ ಬಗ್ಗೆ ನಿನಗೆ ಆಸಕ್ತಿ ಬೇಡ ಅಂತ. ಆ ಚಿಕ್ಕ ಮಗು ನಮ್ಮ ಪಾಠ ಹೇಳ್ತಾ ಇದೆ ಅಂತ, ಫಲದ ಬಗ್ಗೆ ಅಪೇಕ್ಷೆ ಇರಬಾರ್ದು ಅನ್ನೋ ಪಾಠವನ್ನು ಅದು ಹೇಳ್ತಾ ಇದೆ ಅಂತ. ಹಾಗೆ ತುಂಬ ಒಂದು ಆ ಪ್ರೀತಿಯೇ ತುಂಬಿರುವಂಥ ಒಂದು ಕಾರ್ಯಕ್ರಮ ಇದು. ಇದೊಂದು ಪ್ರದರ್ಶನ ಅಲ್ಲ ಈ ಕಾರ್ಯಕ್ರಮ, ಅದರ ಬದಲಿಗೆ ಇದೊಂದು ಆತ್ಮದರ್ಶನ ಅಂತ, ಇದೊಂದು ಭಾವಾಭಿವ್ಯಕ್ತಿ, ಪ್ರೀತಿಯನ್ನು ತೋಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಅದು ಅಂತ. ಅದೇ ಪ್ರೀತಿ ಗುರುವಿನ ಬಗ್ಗೆ ಇದ್ದರೆ, ಅದೇ ಪ್ರೀತಿ ದೇವರ ಬಗ್ಗೆ ಇದ್ದರೆ ಅದಕ್ಕೆ ಭಕ್ತಿಯನ್ನು ಹೆಸರು ಬಂದುಬಿಡ್ತದೆ. ನಾವು ಅದನ್ನು ಆ ಒಂದು ಸಾಲನ್ನು ನೆನ್ಪು ಮಾಡ್ಕೊಳ್ತಾ ಇರ್ತೇವೆ ಯಾವಾಗಲೂ. ಅದು ದತ್ತನ ಬಗ್ಗೆ ಇರುವಂಥ ಒಂದು ಸಾಲು ಅದು. ಆ ಸಾಲು ಏನು ಅಂದರೆ, ವಿಷಯದಲ್ಲಿರುವ ಈ ಘನ ಪ್ರೇಮ ನಿನ್ನೊಳಗಿರಲಿ ನಿರ್ಗುಣ ಧಾಮ ಅಂತ. ದತ್ತ ದಿಗಂಬರನೇ ವಂದಿಪೇನ ಅಂತ ಒಂದು ನಮ್ಮ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದಂಥ ಒಂದು ಪದ್ಯ. ಅದರಲ್ಲಿ ಈ ಮಾತಿದೆ, ವಿಷಯದಲ್ಲಿರುವ ಈ ಘನ ಪ್ರೇಮ ನಿನ್ನೊಳಗಿರಲಿ. ವೇದಾಂತ ಅಂದರೆ ಏನು ತೀರಾ ಅರ್ಥ ಆಗದೆ ಇರೋದು ಅಂತ ಅಂದ್ಕೊಳ್ಬೇಡಿ ನೀವು. ತುಂಬ ಸುಲಭ ಇದೆ ಅದು ಅಂತ. ಎಷ್ಟು ಸುಲಭ ಅಂದರೆ, ಈಗ ನಾವು ನಮ್ಮ ಜೀವನದಲ್ಲಿ ಏನನ್ನಾದ್ರೂ ಪ್ರೀತಿಸಿರ್ತೇವೆ. ಯಾವುದೋ ಒಂದು ವಸ್ತುವಿನ ಮೇಲೋ, ವ್ಯಕ್ತಿ ಮೇಲೋ, ಹಣಕಾಸಿನ ಮೇಲೋ, ಒಡವೆ ಆಭರಣಗಳ ಮೇಲೋ, ಎಲ್ಲೊಂದು ಕಡೆ ನಮಗೆ ಪ್ರೀತಿ ಇದ್ದೇ ಇರ್ತದೆ ಅಲ್ವಾ. ಅದೇ ಪ್ರೀತಿಯನ್ನು ನೀವು ದತ್ತನ ಮೇಲಿಟ್ಟರೆ, ಅದೇ ಪ್ರೀತಿಯನ್ನು ಗುರುವಿನ ಮೇಲಿಟ್ಟರೆ, ದೇವರ ಮೇಲಿಟ್ಟರೆ ಅದಕ್ಕೆ ಭಕ್ತಿ ಅಂತ ಹೆಸರು. ಅದೇ ವೇದಾಂತ ಅಂದರೆ. ಅದರ ಆಚೆಗೇನೂ ವೇದಾಂತ ಇಲ್ಲ. ಮೀರಾ ಎಲ್ಲೂ ವೇದಾಂತ ಅಭ್ಯಾಸ ಮಾಡಿದ್ದಕ್ಕೆ ನಿದರ್ಶನಗಳಿಲ್ಲ. ಶಬರಿ ಎಲ್ಲೂ ವೇದಾಂತ ಅಭ್ಯಾಸ ಮಾಡಿದ್ದಕ್ಕೆ ನಿದರ್ಶನ ಇಲ್ಲ. ಅದೆಲ್ಲ ಏನು ಅಂದರೆ ಒಂದು ಭಕ್ತಿ ಅಂತ. ಭಕ್ತಿ ಅಂದರೆ ಏನು ಅಂದರೆ ಒಂದು ಪ್ರೀತಿ ಅಂತೆ. ನಾವು ಹೇಳ್ತಾ ಇರುವಂಥದ್ದಲ್ಲ, ನಾರದರ ಭಕ್ತಿ ಸೂತ್ರಗಳು ಹೇಳುವಂಥದ್ದು ಅದು ಅಂತ. ಸಾ ಪರಾನುರಕ್ತಿ, ಸಣ್ಣ ಪುಟ್ಟ ಪ್ರೀತಿಯಲ್ಲ, ಪರಾ ಪ್ರೀತಿ, ದೊಡ್ಡ ಪ್ರೀತಿ ನಮಗೆ ಅಂಥ ದೇವರ ಬಗ್ಗೆ, ಗುರುಗಳ ಬಗ್ಗೆ ಬರಬೇಕು. ಅದೇ ಬರೋದಿಲ್ಲ. ಪ್ರೀತಿ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಬರ್ತದೆ ನಮಗೆ, ದೊಡ್ಡದ್ರ ಬಗ್ಗೆ ಬರೋದೇ ಇಲ್ಲ. ಜೀವನದ ಒಂದು ಅಂದರೆ ಜಡಕ್ಕೂ ಎಲ್ಲಿದೆ ಅಂದರೆ ಇಲ್ಲೇ ಇದೆ ಅಂತ. ಎಲ್ಲಿ ಬರಬೇಕು ಅಲ್ಲಿ ಪ್ರೀತಿ ಬರ್ತಾ ಇಲ್ವಲ್ಲ, ಎಲ್ಲಿ ಬರಬಾರ್ದೋ ಅಲ್ಲಿ ಬರ್ತಾ ಇದೆಯಲ್ಲ ಅಂತ. ನಂಬಿಕೆಯೂ ಹಾಗೆ, ಯಾವುದನ್ನು ನಂಬಬೇಕು ಅದನ್ನು ನಂಬೋದಿಲ್ಲ, ಮತ್ತು ಯಾವುದನ್ನು ನಂಬಾರ್ದು ಅದನ್ನು ನಂಬ್ತೇವೆ. ಸೀತೆ ಉದಾಹರಣೆ ಕೊಡೋದುಂಟು ನಾವು ಯಾವಾಗಲೂ. ಚಿನ್ನದ ಜಿಂಕೆಯನ್ನು ನಂಬಬಾರ್ದು, ಆಕೆ ನಂಬಿದಳು. ಲಕ್ಷ್ಮಣನನ್ನು ನಂಬಬೇಕಿತ್ತು, ನಂಬಲಿಲ್ಲ ಅಂತ ಸಂಶಯಪಟ್ಲು ಅಂತ. ಒಂದು ಕ್ಷಣಕ್ಕೆ ಬಿಡಿ ಅದು, ಅದರ ಮುಂದೂ ಇಲ್ಲ ಹಿಂದೂ ಇಲ್ಲ, ಆದರೆ ಒಂದು ಕ್ಷಣಕ್ಕಾದರೂ ಎಷ್ಟು ತೊಂದರೆ ಮಾಡುತ್ತೆ ನೋಡಿ ಅದು ಅಂತ ಸಂಶಯಪಟ್ಟು ಲಕ್ಷ್ಮಣನ ಮೇಲೆ ನಂಬಬೇಕಾಗಿತ್ತು. ಹಾಗೆ ಚಿನ್ನದ ಜಿಂಕೆ ನಂಬಬಾರದಿತ್ತು, ಒಂಚೂರು ಆಚೀಚಾದ್ರೆ ಏನಾಗ್ತದೆ ನೋಡಿ ಅಂತ. ಹಾಗೆ ನಾವು ದೇವರನ್ನು ದೃಢವಾಗಿ ನಂಬಬೇಕು, ಧರ್ಮವನ್ನು ನಂಬಬೇಕು, ಗುರುವನ್ನು ನಂಬಬೇಕು. ಏನು ಮಾಡಿದರೂ ನಂಬಿಕೆ ಪೂರ್ತಿ ಬರೋದೇ ಇಲ್ಲ ನಮಗೆ. ಈ ಸಂಸಾರ ನಂಬಬಾರ್ದು. ಇದು ಯಾವತ್ತಿದ್ರೂ ಒಂದು ದಿವಸ ಇಲ್ಲ ಅಂತ ಆಗೋದೇ ಹೊರತು ಉಳ್ಕೊಳ್ಳೋವಂಥದ್ದಲ್ಲ ಅಂತ. ಈ ಪ್ರಪಂಚದಲ್ಲಿ ಏನಿದೆ ಇದು ಯಾವುದು ಹೀಗೆ ಇರುವಂಥದ್ದಲ್ಲ. ಶಂಕರಾಚಾರ್ಯರು ಅದನ್ನು ದರ್ಪಣ ದೃಶ್ಯಮಾನ ನಗರಿ ಅಂತ ಹೇಳ್ತಾರೆ ನೋಡಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ಕನ್ನಡಿಯಲ್ಲಿ ಕಂಡ್ರೆ ಕಂಡಿದ್ದು ಕನ್ನಡಿಯಲ್ಲಿ ಒಳಗಿರೋಂಥದ್ದು ನಿಜವ ಅಂದರೆ ನಿಜ ಅಲ್ಲ ನೋಡಿ ಅಂತ. ಹಾಗೆ ಇದು ಅಂತ. ಹಾಗಾಗಿ ಅದೇ ಇರುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಸ್ವರ್ಣ ಭಿಕ್ಷೆ ಇಲ್ಲಿ ನೆರವೇರಿದೆ. ಚಿನ್ನದಂಥ ಮನಸ್ಸು ಬೇಕು. ತುಂಬ ಮುಖ್ಯವಾಗಿ ಚಿನ್ನ ಇಲ್ಲದಿದ್ರೂ ಪರವಾಗಿಲ್ಲ, ಜೀವನದಲ್ಲಿ ಚಿನ್ನದಂಥ ಮನಸ್ಸು ಬೇಕು. ಆಗ ಜೀವನವೇ ಚಿನ್ನ ಆಗ್ತದೆ. ನಮ್ಮ ಬಾಂಧವ್ಯಗಳಲ್ಲೂ ಚಿನ್ನದಾಗ ಆಗಿಬಿಡ್ತದೆ. ನಮ್ಮ ಮನಸ್ಸು ಚಿನ್ನದ ಹಾಗಿಲ್ಲ, ನಮ್ಮ ಮನಸ್ಸು ಕಲುಷಿತವಾಗಿದೆ. ಹಾಗಾಗಿ ಜೀವನ ಎಲ್ಲ ಕಲುಷಿತ ಆಗಿದೆ. ಅಂಥ ಮನಸ್ಸನ್ನೇ, ಪರಿಶುದ್ಧ ಮನಸ್ಸನ್ನೇ, ಚಿನ್ನ ಅನ್ನೋದು ಪರಿಶುದ್ಧವಾದ ಲೋಹ. ಅದು ಅಲ್ಲೇನು ಕಲ್ಮಶದೊಂದಿಗೆ ಸಿಗುವಂಥದ್ದಲ್ಲ ಅದು ಅಂತ. ತುಂಬ ಪರಿಶುದ್ಧವಾಗಿರುವಂಥ ಲೋಹ. ಸಿಗುವಾಗ ತುಂಬ ಶುದ್ಧವಾಗಿ ಸಿಗ್ತದೆ ಅದು. ಆಮೇಲೆ ನಾವು ಅದಕ್ಕೆ ಸೇರಿಸ್ತೇವೆ, ಅದು ಇದು ಸೇರಿಸ್ತೀವಿ, ಚಿನ್ನವನ್ನು ಬೆರಕೆ ಮಾಡ್ತೇವೆ ನಾವು. ಆದರೆ ನೀವು ಬೆಂಕಿಗೆ ಹಾಕಿದರೆ ಮತ್ತು ಚಿನ್ನವೇ, ಕಿಟ್ಟವೇ ಅಂತ. ಅದು ಬೇರೆ, ಇದು ಬೇರೆ, ಅದು ಸುಟ್ಟು ಹೋಗ್ತದೆ, ಇದು ಹಾಗೆ ಉಳ್ಕೊಳ್ತದೆ ಅಂತ. ತುಂಬ ಶುದ್ಧವಾಗಿರುವಂಥದ್ದು ಸುಟ್ಟು ಹೋಗೋದಿಲ್ಲ. ನಮ್ಮ ಮನಸ್ಸು ಚಿನ್ನ ಆದರೆ, ನಾವು ಚಿನ್ನದಂತೆ ಇದ್ದರೆ ಈ ಸಂಸಾರದ ಉರಿ ಇದೆಯಲ್ಲ ನಮ್ಮನ್ನು ಸುಡೋದಿಲ್ಲ ಅದು. ನಾವು ಹಾಗೆ ಇರ್ತೇವೆ. ಇನ್ನೂ ಪ್ರಕಾಶ ಹೆಚ್ಚಾಗ್ಬೋದು ಅಂತ, ನಮ್ಮ ತೇಜಸ್ಸು ಇನ್ನೂ ಹೆಚ್ಚಾಗ್ಬೋದು ಅಂತ. ಹಾಗಾಗಿ ಅಂಥ ಚಿನ್ನದ ಮನಸ್ಸನ್ನು ನೆನಪಿಸ್ತಕ್ಕಂಥ ಚಿನ್ನದ ಮಂಟಪ
ಚಿನ್ನದ ಪಾದುಕೆಗಳು ಅದೆಲ್ಲ ಬಂದು ಈ ಮನೆಯಲ್ಲಿ ಸೇವೆ ನೆರವೇರಿದೆ. ರಾಮದೇವರಿಗೆ ಚಿನ್ನದ ಮಂಟಪ. ಅದೇನು ರಾಮದೇವರಿಗೆ ಚಿನ್ನ ಪ್ರೀತಿ ಅಂದರೆ ಹೌದು, ರಾಮದೇವರಿಗೆ ಚಿನ್ನ ತುಂಬ ಪ್ರೀತಿ. ಯಾಕೆಂದರೆ ಚಿನ್ನ ಅಂದರೆ ಸೀತೆ. ಅದೊಂದು ಶ್ಲೋಕ, ಕನಕದ್ರವ ಕಾಂತಿ ಕಾಂತೆಯ ಮಿಲಿತಂ ರಾಮಂ. ಅಂದರೆ ಸೀತೆ ಹೇಗಿದ್ಲಂತೆ ಅಂದರೆ ಕರಗಿದ ಬಂಗಾರದಂತೆ. ಅವಳ ಬಣ್ಣ ಹೇಗೆ ಅಂದರೆ ಕನಕದ್ರವ. ಕನಕದ್ರವ ಅಂತ ಯಾಕೆಂದರೆ ಅದು ಏನಾದ್ರು ಬೆರಕೆ ಆಗಿದ್ದರೆ ಅದು ಸುಟ್ಟೋಗ್ಬೇಕು. ಅದು ಕಿಟ್ಟ ಅಥವಾ ಮಿಶ್ರ ಚೆನ್ನಾಗಿರ್ತದಲ್ಲ, ಅದರಲ್ಲಿರ್ತಕ್ಕಂಥ ಚಿನ್ನ ಬಿಟ್ಟು ಬೇರೆ ಸಂಗತಿಗಳು ಅಂತ. ಅವೆಲ್ಲವನ್ನೂ ಬೆಂಕಿ ಸುಟ್ಟ ಮೇಲೆ ಇದು ಚಿನ್ನ ಹರಿಯುವಾಗ ಅಲ್ಲಿ ಯಾವ ಕಲ್ಮಶವೂ ಕೂಡ ಇರೋದಿಲ್ಲ ಅಂತ. ಆ ಬಣ್ಣವಂತೆ ಸೀತೆಯದ್ದು. ಲಕ್ಷ್ಮಣನ ಬಣ್ಣವೂ ಕೂಡ ಅದೇ, ಶುದ್ಧ ಜಾಂಬೂನದ ಪ್ರವಾಹ ಅಂತ, ಶುದ್ಧವಾದ ಚಿನ್ನದ ಬಣ್ಣ ಅಂತ ಹೇಳ್ತಾರೆ ಲಕ್ಷ್ಮಣನದ್ದು. ರಾಮನದ್ದು ಮೋಡದ ಬಣ್ಣ. ಮೋಡ ಅಂದ್ರೆ ಏನು? ಎಣ್ಣೆ ಕಪ್ಪು ಬಣ್ಣ ಅಂತ. ನೀವು ಶುದ್ಧ ಕನ್ನಡದಲ್ಲಿ ಹೇಳೋದಾದ್ರೆ ಅದನ್ನು ಪೂರ್ತಿ ಕಪ್ಪಲ್ಲ, ಕಾಡಿಗೆ ಕಪ್ಪಲ್ಲ, ತೆಳುಗಪ್ಪು, ಮಳೆಗಾಲದ ಮೋಡದ ಬಣ್ಣ ಯಾವುದಿರ್ತದೋ ಅಂಥ ಬಣ್ಣ ಅಂತ. ಹಾಗಾಗಿ ಅವರಿಬ್ಬರು ಸೇರಿದರೆ ಮೋಡ ಮತ್ತು ಮಿಂಚಿನಂತೆ ಕಾಣ್ತಾ ಇದ್ರು ಅಂತ. ರಾಮ ಮಳೆಗಾಲದ ಮೋಡದಂತೆ ಕಂಡ್ರೆ ಸೀತೆ ಕೋಲ್ ಮಿಂಚಿನಂತೆ ಕಾಣ್ತಾ ಇದ್ಲು ಅಂತ. ಚಿನ್ನದ ಬಣ್ಣದವಳು ಸೀತೆ. ಕನಕವರ್ಣಾಂಗಿ ಅಂತ ಆಕೆಯನ್ನು ಕರೀತಾರೆ. ಸೇಯಂ ಕನಕವರ್ಣಾಂಗಿ. ಹನುಮಂತ ಸೀತೆಯನ್ನು ಕಂಡಾಗ ಹನುಮಂತ ಮಾಡೋ ಸೀತೆ ಬಣ್ಣದಲ್ಲಿ ಬರೋವಂಥದ್ದು ಸೇಯಂ ಕನಕವರ್ಣಾಂಗಿ, ಚಿನ್ನದ ಬಣ್ಣದವಳು ಅಂತ. ಹಾಗೆ ಸೀತೆ ಚಿನ್ನದ ಬಣ್ಣದವಳು. ಸೀತೆ ಅಂದರೆ ಯಾರು? ಲಕ್ಷ್ಮೀದೇವಿ ಅಲ್ವಾ ಅವಳು? ಸಾಕ್ಷಾತ್ ಲಕ್ಷ್ಮೀ ಅವತಾರ. ಲಕ್ಷ್ಮೀ ಸಾನ್ನಿಧ್ಯ ಚಿನ್ನ ಅಂದರೆ. ಹಾಗೂ ಕೂಡ ರಾಮ ಅಂದರೆ ನಾರಾಯಣ ಅಂತ ತೆಗೆದುಕೊಂಡ್ರೆ, ಸೀತೆ ಅಂದರೆ ಲಕ್ಷ್ಮೀ ಅಂತ ತೆಗೆದುಕೊಂಡ್ರೆ, ನಾರಾಯಣನಿಗೆ ಲಕ್ಷ್ಮಿಯ ಒಂದು ಆಚ್ಛಾದನ ಅಂತ. ಲಕ್ಷ್ಮಿಯೇ ಬಂತು ನಾರಾಯಣನನ್ನು ಮುಚ್ಚಿಕೊಂಡಂತೆ, ಆವರಿಸಿಕೊಂಡಂತೆ ಅಂತ. ಒಳಗೆ ರಾಮದೇವರು, ಚಿನ್ನದ ಮಂಟಪ ಸುತ್ತ ಅಂತಂದರೆ ಅದೆರಡೂ ಸೇರಿದಾಗ ಅದಕ್ಕೆ ಸೀತಾರಾಮರು ಅಂತ, ಲಕ್ಷ್ಮೀ ನಾರಾಯಣರು ಅಂತ ಕರಿಬೋದು ಅಂತ. ಪ್ರಾಪಂಚಿಕವಾಗಿ ಚಿನ್ನ ಏನು ಒಳ್ಳೇದು ಮಾಡ್ತದೆ ಅಂತಿಲ್ಲ. ಚಿನ್ನಕ್ಕಾಗಿ ಎಷ್ಟೆಲ್ಲ ಜಗಳಗಳು, ಎಷ್ಟೆಲ್ಲ ಮನಸ್ತಾಪಗಳು, ಎಂತೆಂಥ ಆಕಾರ್ಯಗಳು ನಡೀತೇವೆ ಚಿನ್ನಕ್ಕೋಸ್ಕರವಾಗಿ. ಚಿನ್ನದ ಹಾಗೆ ಚೆನ್ನಾಗಿದ್ದವರು ಒಂದು 2 ತೊಲ 4 ತೊಲ ಚಿನ್ನಕ್ಕೋಸ್ಕರವಾಗಿ ಜಗಳ ಆಡ್ಕೊಂಡು ದೂರ ಆಗಿಬಿಡ್ತಾರೆ ನೋಡಿ, ಶಾಶ್ವತವಾಗಿ. ಆದರೆ ಆ ಚಿನ್ನ ಒಳ್ಳೇದು ಮಾಡೋದು ಯಾವಾಗ ಅಂದರೆ ಇಲ್ಲಿ ದೇವರಿಗೆ ಅಲಂಕಾರವಾಗಿದ್ದಾಗ ತುಂಬ ಸಾತ್ವಿಕವೇ ಅದು. ನಮ್ಮ ಮನಸ್ಸು ಚಿನ್ನದಾಗಿಲ್ಲದೆ ಇದ್ದಾಗ ಚಿನ್ನ ಹಾಗೆಲ್ಲ ಮಾಡುವಂಥದ್ದು. ಇಲ್ದಿರೋ ಒಳ್ಳೆ ವಸ್ತುವೇ ಅದು. ಚಿನ್ನದಲ್ಲಿ ಅನ್ನೋ ದೋಷ ಇಲ್ಲ, ಮನುಷ್ಯನ ಮನಸ್ಸಿನಲ್ಲಿ ದೋಷ ಇರುವಂಥದ್ದು. ಹಾಗೆ ಆ ಚಿನ್ನ ಇಲ್ಲಿ ಶೋಭೆ ಅಂತ. ಎಲ್ಲಿ ಶೋಭೆ ಅಂದರೆ ನಾರಾಯಣನ ಬಳಿ ಎಲ್ಲಿ ಶೋಭೆ, ಅಥವಾ ನಾರಾಯಣನ ಅವತಾರವೇ ಆಗಿರ್ತಕ್ಕಂಥ ರಾಮನ ಸನ್ನಿಧಾನದಲ್ಲಿ ಆ ಚಿನ್ನಕ್ಕೆ ಅಪರೂಪದ ಶೋಭೆ. ಹಾಗಾಗಿ ಚಿನ್ನದ ಮಂಟಪ, ಚಿನ್ನದ ಪಾದುಕೆ, ಚಿನ್ನದ ಮನಸ್ಸು, ಇದೆಲ್ಲ ಸೇರಿ ಚಿನ್ನದಂಥ ಒಂದು ಕಾರ್ಯಕ್ರಮ. ಅದು ಒಂದು ಸ್ವರ್ಣ ಭಿಕ್ಷೆ. ಉದ್ದೇಶವೂ ಕೂಡ ಚಿನ್ನದಂಥದ್ದೇ. ಏನಪ್ಪ ಅಂದರೆ ಗುರುಕುಲದ ವಿದ್ಯಾರ್ಥಿಗಳು ನಮ್ಮ ಮುಂದಿನ ಸಂಸ್ಕೃತಿಯ ಮುಂದಿನ ವಾರಸುದಾರರವರು. ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಗಳನ್ನು ಉಳಿಸುವ ಕೆಲಸ ಅವರಿಗಿರ್ತಕ್ಕಂಥದ್ದು ಅಂಥವರು ಅಂತ. ಸಮಾಜದ ಭವಿಷ್ಯ ಅಂತ ಅನ್ಬೋದು ಒಂದೇ ಮಾತಲ್ಲಿ ಹೇಳೋದಾದರೆ. ಹಾಗಾಗಿ ಅವರಿಗೋಸ್ಕರ ಸಲ್ಲುವಂಥದ್ದು ಈ ಸ್ವರ್ಣ ಭಿಕ್ಷೆಯಲ್ಲಿ ಏನೆಲ್ಲ ಸಮರ್ಪಣೆ ಆಗ್ತದೋ ಅದೆಲ್ಲವೂ ಕೂಡ 1 ರೂಪಾಯಿ ಬಿಡದೆ ಗುರುಕುಲಕ್ಕೆ ಸಲ್ಲುವಂಥದ್ದು, ವಿದ್ಯೆಗೆ ಸಲ್ಲುವಂಥದ್ದು. ಉದ್ದೇಶವೂ ಕೂಡ ಚಿನ್ನದಂಥದ್ದೇ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು. ನಿನ್ನೆ ನಾವು ಇಲ್ಲಿಗೆ ಬಂದು ಅದು ಪ್ರಥಮ ನೋಟ ಇದೆಯಲ್ಲ, ಅದೇ ಎಲ್ಲವನ್ನೂ ಹೇಳಿಬಿಡ್ತದಂತೆ ಅಂತ. ಬಂದು ಇಳಿಯುವಾಗಲೇ ಏನೋ ಒಂದು ಉಲ್ಲಾಸ. ಇಳಿದು ಒಳಗೆ ಬರುವಾಗ ಒಂದು ಕಿರಿದಾದ ದಾರಿ ಇದೆ. ಅಲ್ಲಿಂದ ಇಲ್ಲಿಗೆ ಬರುವಾಗ ಚಿಕ್ಕ ದಾರಿ ಇದೆ ಒಂದು. ಆ ದಾರಿಯಲ್ಲಿ ನೀವು ಪುಂಡುಕುಂಭ ಹೊತ್ತು ನಿಂತಿದ್ರಲ್ಲ ನೀವೆಲ್ಲ, ಇಲ್ಲಿ ಒಳಗೆ ಪ್ರವೇಶ ಆಗುವಾಗ ಯಾವುದೋ ಬೇರೆ ಲೋಕಕ್ಕೆ ಬಂದ ಹಾಗೆ, ಅಥವಾ ಬೇರೆ ಲೋಕ ಅಲ್ಲ, ನಮ್ಮದೇ ಲೋಕಕ್ಕೆ ಬಂದ ಹಾಗೆ ಅಂತ ಅನ್ಬೋದು ನಾವು. ಅಲ್ಲಿ ಹರೇ ರಾಮ ಅಂತ ತುಂಬ ಸುಂದರವಾಗಿ ಹೂವುಗಳಲ್ಲಿ ಅದನ್ನು ಅಲಂಕಾರ ಮಾಡಿ ಬರೆದಿದ್ರು. ತುಂಬ ಅಲಂಕೃತವಾಗಿ ಇಡೀ ಒಂದು ಸಭಾ ಮಂಟಪ ಶೋಭಿಸ್ತಾ ಇತ್ತು. ನಾನು ಇನ್ನೇ ಹಿಡಿದು ಯಾವುದೋ ಲೋಕಕ್ಕೆ ಬಂದ ಹಾಗೆ ಅನ್ನಿಸ್ತಾ ಇದೆ. ಏನೋ ಸಂತೋಷ ಮನಸ್ಸಿನಲ್ಲಿ ಅಂತ. ಆ ಸಂತೋಷ ಅವರ ಶುದ್ಧ ಮನಸ್ಸಿನ ಪ್ರತೀಕ, ಬೇರೆ ಏನೂ ಅಲ್ಲ ಅಂತ. ತುಂಬ ಶುದ್ಧ ಮನಸ್ಸಿನ ಪ್ರತೀಕ. ಅವ್ರಿಗೇನು ಕಡಿಮೆ ಇಲ್ಲ,
ಏನೂ ಕೊರತೆ ಇಲ್ಲ. ಆದರೆ ತುಂಬ ವಿನಯ ಅಂತ, ತುಂಬ ಸೌಜನ್ಯ. ರಾಜಾರಾಮನ ದೊಡ್ಡ ಸ್ವರ ಯಾರೂ ಕೇಳಿಯಲ್ಲ ಬಹುಶಃ. ತುಂಬ ಸೌಜನ್ಯದ ಧ್ವನಿ ಅದು, ತುಂಬ ನಯದ ಧ್ವನಿ ಅದು ಅಂತ. ಹೆಚ್ಚು ಮಾತಿಲ್ಲ, ಹೆಚ್ಚು ಆಡಂಬರ ಇಲ್ಲ, ಏನಿಲ್ಲ ಅಂತ. ಅದು ದೂರಕ್ಕೂ ಬಂದಿದ್ದುಂಟು. ಒಂದು ಚಿತ್ರ ನೋಡಿದವರು ಮನೆಯಲ್ಲಿ, ಒಂದು ಕಿರೀಟ ಧರಣಿ ಒಂದು ಚಿತ್ರ ಇದೆ. ಆ ಚಿತ್ರ ನಮ್ಮ ಬಳಿಯೇ ಇಲ್ಲ ಅಂಥದ್ದು. ನಮ್ಮ ಬಳಿ ಇಲ್ಲ ಅಲ್ಲ ಅಂದರೆ ಕೂಡ ಇವರ ಬಳಿಯೆಲ್ಲ ಇರ್ತದಲ್ಲ, ನಮ್ಮ ಸುತ್ತಮುತ್ತ ಇರೋರ ಬಳಿಯಲ್ಲಿ ಇಲ್ಲ ಅದು ಅಂತ. ಯಾಕೆಂದರೆ ಅದು ಹಾಗೆ ಇದೆಷ್ಟೋ ಕಡೆಗೆ ಬಂದಿದ್ದು, ತೆಗೆದ ಚಿತ್ರಗಳು ಅಪರೂಪದ್ದು ಅಲ್ಲಿ ಉಳ್ಕೊಂಡಿದ್ದಾವೆ ಅಲ್ಲಿ ಅನ್ನೋದು. ಅದಕ್ಕೆ ಬಂದು ಹೋದ ಸ್ಥಳಗಳ ನೆನಪನ್ನು ಮಾಡಿಕೊಡುವಂಥದ್ದು ಅಂತ. ಹಾಗೆ ಈ ಗುರು ಶಿಷ್ಯ ಬಾಂಧವ್ಯ ಇದು. ಎಷ್ಟೋ ಕಡೆ ನೀವು ಬರ್ತೀರಿ, ಮಧ್ಯೆ ಒಮ್ಮೊಮ್ಮೆ ನಾವು ಬರ್ತೇವೆ, ಎರಡು ಸೇರಿ ಅದು ಮುಂದೆ ನಡೆಯುವಂಥದ್ದು. ರಾಜಾರಾಮ ಎಷ್ಟೋ ಸಾರಿ ಬಂದಿದ್ದಾನೆ. ನಿನ್ನೆ ನಾವು ವಿರಾಜಪೇಟೆಯಲ್ಲೂ ಕಾಬಡಿಯಲ್ಲೂ ಇದೇ ಮಾತನ್ನು ಹೇಳಿದ್ವು. 100 ಬಾರಿ ಬಂದಿದ್ದಾರೆ, ನಾವು ಒಮ್ಮೆ ಬಂದಿದ್ದೇವೆ ಇಲ್ಲಿಗೆ ಅಂತ. ಅಂದರೆ ನೀವೇ ಯಾವಾಗಲೂ ಜಾಸ್ತಿ ಅಂತ, ಅದಕ್ಕೋಸ್ಕರ ಹೇಳಿರುವಂಥದ್ದು. ನಿಮ್ಮ ಭಕ್ತಿ ಏನು ಕಡಿಮೆ ಅಲ್ಲ ಅಂತ. 100 ಸಾರಿ ಬಂದಿರ್ತೀರಿ ನೀವು, ನಾವು 1 ಸಾರಿ ಬಂದಿರ್ತೇವೆ ಅಂತ. ಆ 1 ಸಾರಿ ಬಂದಾಗ ನೀವು 100 ಸಾರಿ ಬಂದಷ್ಟು ಸಿಗಬೇಕು ನಿಮಗೆ. ಕೈ ತುಂಬ, ಹೃದಯದ ತುಂಬ, ಆಯುಸ್ಸಿನ ತುಂಬ ಪರ್ಯಾಪ್ತ ಇನ್ನುವಷ್ಟು ಸಿಗಬೇಕು. ಅದೇ ಆಶೀರ್ವಾದ ಇರುವಂಥದ್ದು. ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನೇನೆ ನಾವು ಇಲ್ಲಿ ಬಂದ ಕ್ಷಣದಿಂದ ಹಾಡು, ಭಜನೆ, ಅದೇ ನರ್ತನ ಇದೆ. ಇನ್ನು ಮುಂದೆ ಇವತ್ತು ಸಾಯಂಕಾಲಕ್ಕೆ ಒಂದು ಹಬ್ಬದ ವಾತಾವರಣ. ಇದು ಮಡಿಕೇರಿ, ಇದು ಹೇಳಿ ಕೇಳಿಯೋದು. ನಾವು ಯಾವಾಗಲೂ ಹೇಳೋದು ಇಲ್ಲಿ ಮೈಲಿಗೆ ಇಲ್ಲ ಅಂತ. ಯಾಕಂದರೆ ಕೇರಿಯೇ ಮಡಿ ಆದರೆ ಮಡಿಕೇರಿ ಇದು ಅಂತ. ಹಾಗೆ ಮೂಲತಃ ಶಬ್ದ ಹಾಗೆ ಬಂದಿರಬೇಕು ಅಂತ, ಹಾಗಿರಬೇಕು ಅಂತ. ಆ ಮಡಿಕೇರಿ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ದೇಶಕ್ಕಾಗಿ ಮಡಿಯುವವರ ಕೇರಿ ಅಂತ. ದೇಶಕ್ಕಾಗಿ, ಧರ್ಮಕ್ಕಾಗಿ ಪ್ರಾಣ ಕೊಡಲಿಕ್ಕೆ ಸಿದ್ಧ ಇರ್ತಾರೆ ಅಂಥವರೆಲ್ಲ ಈ ಪರಿಸರದಲ್ಲಿ ಆಗಿ ಹೋಗಿದ್ದಾರೆ. ಎಷ್ಟೋ ಜನ ನಾವು ಇಲ್ಲಿ ಒಳಗೆ ಪ್ರವೇಶ ಮಾಡ್ತಿರುವ ಹಾಗೆಯೇ ಆ ಒಂದು ಮೂರ್ತಿ, ಕಾರ್ಯಪ್ಪನವರ ಮೂರ್ತಿಯಲ್ಲಿ ಕಂಡು ಬರ್ತದೆ. 2 ಮೂರ್ತಿ ಇದೆ, 2 ಅವ್ರದ್ದೇನ ಅದು, ಇನ್ನು ತಿಮ್ಮಯ್ಯ ಅವರದ್ದದು. ಹಾಗೆ ಅವರೆಲ್ಲ ಮತ್ತು ಅವ್ರ ಪೀಳಿಗೆಲ್ಲ ಅಂಥದ್ದೇ ಅಂತ. ಧರ್ಮಕ್ಕಾಗಿ ಮಡಿಯಬೇಕು ಅಂಥವ್ರದ್ದೇ ಕೇರಿಯುವಂಥದ್ದು ಅಂತ. ದೇಶಕ್ಕಾಗಿ ಮಡಿಬೇಕು ಅಂತ, ಸಮಾಜಕ್ಕಾಗಿ ಮಡಿಯಬೇಕು ಅಂತ. ಅಂಥವ್ರು ಯಾರು ಬೇಕಲ್ಲ ಸಮಾಜಕ್ಕಾಗಿ ಮಡಿಯುವಂಥವ್ರು ಅಂತ. ಎಲ್ಲರೂ ಸಿದ್ಧ ಇರೋದಿಲ್ಲ ಅದಕ್ಕೆ, ಯಾರೋ ಕೆಲವರು ಅಂತ. ಅದೊಂದು ಕಡೆಯಿಂದ ಸಮಾಜಕ್ಕಾಗಿ ಬದುಕುವವರು ಅಂತ. ಸಮಾಜಕ್ಕಾಗಿ ಮಡಿಯುವವರು ಒಂದು ವರ್ಗ, ಅದಕ್ಕೆ ಕ್ಷತ್ರಿಯರು ಅಂತ ಹೆಸರು. ಸಮಾಜಕ್ಕಾಗಿ ಬದುಕುವವ್ರದ್ದು ಇನ್ನೊಂದು ವರ್ಗ, ಅವರಿಗೆ ಬ್ರಾಹ್ಮಣರು ಅಂತ ಹೆಸರು. ಈ ವರ್ಗಗಳಿಗೆ ಯಾಕೆ ಮಹತ್ವ ಬಂತು ಅಂದರೆ, ಅವ್ರ ಇಡೀ ಜೀವನ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ. ಇದವರ ಬದುಕಾದರೆ ಅವ್ರಿಗೆ ಬ್ರಾಹ್ಮಣರು ಅಂತ ಹೆಸರು. ಆಗದೇ ಇದ್ದರೆ ಅವರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವರು ಅಂತ. ಅವರು ಬ್ರಾಹ್ಮಣರಾಗಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ತಾತ ಮುತ್ತಾತಂದರು ಬ್ರಾಹ್ಮಣರಾಗಿದ್ದರು ಅಂತ ಅನ್ಬೋದು ಅಂತ. ಈ ಮನಸ್ಸು ಚಿನ್ನದಂಥ ಮನಸ್ಸು, ಇದಕ್ಕೆ ಹೆಸರು ಚಿನ್ನದಂಥ ಮನಸ್ಸು ಅಂತ. ಆ ಮನಸ್ಸು ಬರಬೇಕು ಅಂತ. ಎಲ್ಲರೂ ಸುಖವಾಗಿರಲಿ. ಅದಕ್ಕೆ ನಾವು ತಮಾಷೆ ಮಾಡೋದು, ಎಲ್ಲರೂ ಸುಖವಾಗಿರಲಿ, ಪಕ್ಕದ ಮನೆ ರಾಮ್ ಭಟ್ಟನ್ನ ಬಂದುಬಿಟ್ಟು ಅಂತ. ನೀವು ಅದನ್ನು ಯೋಚನೆ ಮಾಡಬೇಕು ಅಂತ. ನೀವು ಎಲ್ಲರೂ ಸುಖವಾಗಿರಲಿ ಅಂತ ಅನ್ಬೇಕಾದ್ರೆ ನೀವೇನಾದ್ರು ಇಂಥವ್ರನ್ನ ಬಿಟ್ಟು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತಾ ಅಂತ. ಬಂದರೆ ನನ್ನ ಕೆಲಸ ಇದೆ ಅಂತ ಅರ್ಥ. ಅಂದರೆ ಇನ್ನೂ ತುಂಬ ಶುದ್ಧ ಆಗಬೇಕು ಅಂತ ಅರ್ಥ. ಅದಕ್ಕೆ ಅಂತ ನಾವಿನ್ನೂ ಅಲ್ಲಿಗೆ ಹೋಗಿ ತಲುಪಿಲ್ಲ ಅಂತ. ಸರ್ವೇ ಜನ ಸುಖಿನೋ ಭವಂತು ತಲುಪಿಲ್ಲ ಅಂತ. ನಮ್ಮಲ್ಲಿ ಪ್ರತಿನಿತ್ಯ ನಾವು ಹೇಳಬೇಕಾಗತ್ತೆ. ಈಗ ಸಂಧ್ಯಾ ವಂದನೆ ನಂತರ ಸಂಧ್ಯಾ ವಂದನೆಯಲ್ಲೇ ಅದು ಬರುತ್ತೆ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಭಾವ ಬರ್ತಿದೆ ಅಲ್ಲಿ ಅಂತ. ಅದನ್ನು ನೀವು ಏನೂ ಷರತ್ತುಗಳು ಇಲ್ಲದೆ, ಕ್ಲಾಸಸ್ ಏನು ಹಾಕದೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ತೀರಾ ಅಂತ ಹೇಳಿದರೆ, ನಿಮ್ಮನ್ನು ನಾವು ಚಿನ್ನದಲ್ಲಿ ತುಲಾಭಾರ ಮಾಡಬೇಕಾಗತ್ತೆ ಅಂತ ಹೇಳಿದ ಕೂಡಲೇ ಆ ಯೋಗ್ಯತೆ ನಿಮಗೆ ಬಂದುಬಿಡುತ್ತೆ ಅಂತ. ಸುವರ್ಣ ಭಿಕ್ಷೆ ಆಗಿದ್ದರಿಂದ ಎಲ್ಲ ಚಿನ್ನದ ಉದಾಹರಣೆ ಕೊಡ್ತಾ ಇರೋಂಥದ್ದು. ನೀವು ಬಂಗಾರದ ಮನುಷ್ಯರು ಅಂತ. ಯಾಕೆಂದರೆ ನಿಮ್ಮ ಮನಸ್ಸು ಬಂಗಾರದ್ದು ಅಂತ. ಹಾಗಾಗಿ ಆಗ ಅದು ಬ್ರಹ್ಮವರ್ಗ ಕ್ಷತ್ರವರ್ಗ ಅಂತ ಆಗುವಂಥದ್ದು. ಮಡಿಕೇರಿಯಿಂದ ಅಂಥವರ ಕೇರಿ ಅಂತ. ಅಂಥ ಬದುಕನ್ನು ಮಾಡೋವರೇ ಒಂದು ಕೇರಿ ಕಟ್ಕೊಂಡ್ರೆ ಅದು ಮಡಿಕೇರಿ ಆಗ್ತದೆ ಅದು ಅಂತ. ಅದರ ಆ ಶಬ್ದದ ಮೂಲ ಸ್ವರೂಪ, ಮೂಲ ಕಲ್ಪನೆಯನ್ನು ನಾವು ಹೇಳ್ತಾ ಇರುವಂಥದ್ದು ತುಂಬ ಚೆಂದ ಹಾಗಿದ್ದಾಗ ಅಂತ. ಹಾಗೆ ಮಡಿಕೇರಿಯಲ್ಲಿ ಇನ್ನೊಂದು ಲೋಕವೇ ಸೃಷ್ಟಿಯಾಗಿ, ಒಂದು ಗುರು ಲೋಕವೇ ಸೃಷ್ಟಿಯಾಗಿ ಸ್ವರ್ಣಭಿಕ್ಷೆಯ ಕಾರ್ಯಕ್ರಮ ಇಲ್ಲಿ ತುಂಬ ಅದ್ಭುತವಾಗಿ ನೆರವೇರ್ತಾ ಇದೆ. ನೀವೆಲ್ಲ ತುಂಬ ಪ್ರೀತಿಯಿಂದ ಬಂದಿದ್ದೀರಿ. ಸ್ವರ್ಣ ಮಂಟಪದ ಪೂಜೆಯನ್ನು ವೀಕ್ಷಣೆ ಮಾಡಿದ್ದೀರಿ. ಹಾಗೆ
ಚಿನ್ನದಂಥ ಊಟವನ್ನು ಮಾಡಿದ್ದೀರಿ. ಚಿನ್ನವನ್ನು ಊಟ ಮಾಡೋಕ್ಕಾಗೋದಿಲ್ಲ ಅಂದರೆ ಚಿನ್ನವನ್ನೇ ಊಟ ಮಾಡೋಕ್ಕಾಗೋದಿಲ್ಲ ಅಂತ. ಚಿನ್ನವನ್ನು ತಗೊಳ್ಳೋರು ಇರ್ತಾರಂತೆ. ತೆಳುವಾದ ಚಿನ್ನದ ಆಯುರ್ವೇದದಲ್ಲಿ ಕೂಡ ಅದು ಸ್ವರ್ಣಪ್ರಾಶನ ಉಂಟಲ್ಲ ಅಂತ. ಸ್ವರ್ಣಪ್ರಾಶನ ಅಂತಲೇ ಆಯುರ್ವೇದದಲ್ಲೂ ಇದೆ, ಉಂಟು, ಅದು ಇಲ್ಲ ಅಂತ ಇಲ್ಲ. ಈಗ ಇವತ್ತಿನ ವೈದ್ಯ ಪದ್ಧತಿಯವರು ಹೇಳೋ ರೀತಿ ಬೇರೆ ಇರ್ತದೆ. ಆಯುರ್ವೇದ ಸ್ವರ್ಣಪ್ರಾಶನವನ್ನು ಹೇಳ್ತದೆ. ಇಬ್ಬರು ಆಯುರ್ವೇದದವರೇ, ಗಂಡ ಹೆಂಡತಿ ಇಬ್ಬರು ಆಯುರ್ವೇದ ವೈದ್ಯರೇ ಆಗಿರೋದ್ರಿಂದ ನಿಮಗೆಲ್ಲ ಇವತ್ತು ಊಟ ಅಂದರೆ ಏನು, ಸ್ವರ್ಣಪ್ರಾಶನ ಅಂತ. ಸ್ವರ್ಣಪ್ರಾಶನದಂಥ ಚಿನ್ನದಂಥ ಊಟ, ಸ್ವರ್ಣಭಿಕ್ಷೆ ಆಗಿದ್ದರಿಂದ ಸ್ವರ್ಣಪ್ರಾಶನದಂಥ ಊಟ ಮಾಡಿ ನೀವೆಲ್ಲರೂ ಬಂಗಾರದ ಬದುಕನ್ನು ಬದುಕುವಂತೆ ಆಗಬೇಕು. ಇತ್ತೀಚೆಗೆ ನಾವು ಅದನ್ನು ಕಡ್ಡಾಯವಾಗಿ ಹೇಳ್ತೇವೆ, ಮೊದಲು ಊಟ ಮಾಡಿಸುವ ಎಲ್ಲರಿಗೂ ಅಂತ, ಆಮೇಲೆ ಆಶೀರ್ವಚನ ಅಂತ, ಆಮೇಲೆ ಮಂತ್ರಾಕ್ಷತೆ ಅಂತ. ಏನಾಗಂದ್ರೆ ಅಂದರೆ ಪೆಹಲೆ ಪೇಟೋಬಾ ಬಾದ್ಮೆ ಬಿಟೋಬಾ ಅಂತ. ಪೇಟೋಬಾ ಅಂದರೆ ಹೊಟ್ಟೆ, ಪೇಟ್ ಅಂದರೆ ಹೊಟ್ಟೆ ತಾನೆ ಹಿಂದಿಯಲ್ಲಿ ಅಂತ. ಹಾಗಾಗಿ ಹೊಟ್ಟೆ ಒಂದು ತುಂಬಿಕೊಂಡ್ರೆ ಆಮೇಲೆ ಹೃದಯಕ್ಕೆ ಜಾಗ ಕೊಡ್ತದೆ ಅಂತ ಕೆಲಸ ಮಾಡೋದಕ್ಕೆ ಅಂತ. ಇಲ್ಲದೇ ಇದ್ದರೆ ನೀವು ಅದೇ ನೆನಪಾಗ್ತಾ ಇರ್ತದೆ ಅಂತ. ಅಲ್ಲಿ ಎಷ್ಟೊತ್ತಿದ್ರು ಆರು ಹೋಯ್ತೋ ಏನೋ ಮಾಡಿದ್ದು, ಹಳಸೋಯ್ತೋ ಏನೋ ಅಂತ ಅನಿಸ್ಬಾರದು ಅಂತ. ಹೊಟ್ಟೆ ಹಸಿವು ಬಂದು ತೀರ್ ಬಿಡಬೇಕು, ಹೊಟ್ಟೆ ತುಂಬಿ ಬಂದು ಕೂತ್ಕೊಂಡ್ರೆ ಆಮೇಲೆ ಆರಾಮಾಗಿ ನೀವು ಆಶೀರ್ವಚನವನ್ನು ಕೇಳ್ಬೋದು ಎನ್ನುವ ಭಾವ ನಮ್ಮದು. ನಿಮಗೆ ನಿಮ್ಮ ಭಾವ ಬೇರೆ ಇರ್ತದೆ ಗೊತ್ತು. ನಿಮಗೆ ಅನೇಕರು ಹಾಗೆ ಬಂದು ಇಷ್ಟೆಲ್ಲ ಹೇಳಿದ್ರು ಕೇಳಿದ್ರು ಮಾಡಿದ್ರು ಹೊಸ್ಕೊಂಡೇ ಕೂತ್ಕೊಂಡಿದ್ದು ಆಮೇಲೆ ಬಂದು ಮಂತ್ರಾಕ್ಷರ ತೊಗೊಂಡೇ ಊಟ ಮಾಡುವಂಥವ್ರು ಇರ್ತಾರೆ ಎಷ್ಟೋ ಮಂದಿ. ನಿಮಗದು ಸರಿ, ನಮಗೆ ಸರಿ. ನೀವು ಹೊಸದು ಬಂದು ಗುರು ಆಶೀರ್ವಾದ ತೊಗೊಳ್ಬೇಕು ಅಂತ ಬಯಸಿದರೆ ಶಿಷ್ಯರಿಗೆ ಸರಿ ಅದು. ಶಿಷ್ಯರ ಹೊಟ್ಟೆ ತುಂಬಿರಲಿ, ತಂಪಾಗಿರಲಿ ಅಂತ ಬಯಸಿದರೆ ನಮಗೆ ಅದು ಶೋಭೆ, ನಮಗೆ ಸರಿ. ಇದು ಹೀಗೆ ಮುಂದುವರಿತಾ ಇರಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಹೀಗೆ ಒಂದು ಇದೆಲ್ಲ ಜೀವಮಾನದ ಕಾರ್ಯಕ್ರಮಗಳು, ಶತಮಾನದ ಕಾರ್ಯಕ್ರಮಗಳು, ನಿತ್ಯ ನಡೆಯುವಂಥದ್ದಲ್ಲ, ಎಂದೋ ಒಮ್ಮೆ ನಡೆಯುವಂಥದ್ದು. ಒಂದು ವಂಶದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಎಷ್ಟು ತಲೆಮಾರಿಗೊಮ್ಮೆ ಅಂತ. ಹಿಂದಿನ ತಲೆಮಾರುಗಳಲ್ಲಿ ಒಂದಲ್ಲ ಹಲವು ತಲೆಮಾರಿಗೆ ಒಂದು ಇಂಥ ಕಾರ್ಯಕ್ರಮ ಆಗಿರೋದಿಲ್ಲ ಅಂತ. ಪರಿಸ್ಥಿತಿಯು ಆಗಿತ್ತು ಅವತ್ತಿನ ಕಾಲದಲ್ಲಿ. ಒಂದು ಗುರುಭಿಕ್ಷೆ ಮಾಡಬೇಕು ಅಂದರೆ ಯಾರೋ ಒಬ್ಬರು ಮಾಡೋವಂಥವ್ರು. ಇಡೀ ದಕ್ಷಿಣ ಕನ್ನಡದಲ್ಲಿ, ಮಡಿಕೇರಿ ಇದು ನಮ್ಮ ಕೊಡಗು ಸೇರಿತ್ತಲ್ಲ ದಕ್ಷಿಣ ಕನ್ನಡಕ್ಕೆ ಅವತ್ತಿನ ಕಾಲದಲ್ಲಿ, ಇಡೀ ಪರಿಸರದಲ್ಲಿ ಎಷ್ಟು ಜನ ಭಿಕ್ಷೆ ಮಾಡುವ ಯೋಗ್ಯತೆ ಇರುವಂಥವ್ರು ಒಂದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಭಿಕ್ಷೆ ಮಾಡುವಂಥ ಮನೆಗಳು ಅಂತಲೇ ಪ್ರತ್ಯೇಕ ಗುರುತಿಡ್ತಾ ಇದ್ರು ಅಂತ, ಇಷ್ಟೇ ಅಂತ. ಆದರೆ ಇವತ್ತು ಎಷ್ಟು ಒಳ್ಳೆ ಚಿನ್ನದ ಕಾಲ ಬಂದಿದೆ ನೋಡಿ ಅಂತ. ನೀವೆಲ್ಲ ಅಂದರೆ ಪಾದುಕ ಪೂಜೆ ಮಾಡುವ ಶಕ್ತಿ ಪಡ್ಕೊಂಡಿದ್ದೀರಿ, ಗುರು ಭಿಕ್ಷೆ ಮಾಡುವಂಥ ಶಕ್ತಿ ಪಡ್ಕೊಂಡಿದ್ದೀರಿ, ಸ್ವರ್ಣ ಭಿಕ್ಷೆಯನ್ನು ಮಾಡುವಂಥ ಶಕ್ತಿ ಪಡ್ಕೊಂಡಿದ್ದೀರಿ ಅಂದರೆ ಚಿನ್ನದ ಕಾಲವೇ ಇದು ಹೌದು ಅಂತ ನಾವು ಹೇಳಬೇಕು ಅಂತ. ಹಾಗೆ ಈ ಕಾಲ ಅದು ಇನ್ನಷ್ಟು ಉಜ್ವಲವಾಗಿ ಬೆಳಗುವಂತೆ ಆಗಲಿ, ನಿಮ್ಮೆಲ್ಲರ ಬದುಕು ಕೂಡ ಬೆಳಗುವಂತೆ ಆಗಲಿ. ಕೊನೆಯಲ್ಲಿ ಮತ್ತೆ ಮೊದಲನೇದನ್ನು ಹೇಳೋದಾದರೆ, ಆ ಮಗುವಿಗಿರುವ ಮನಸ್ಸು ನಮಗೆಲ್ಲ ಬರಬೇಕು ಅಂತ. ದೊಡ್ಡವರಾದ ಮೇಲೆ ಮಾಡಬೇಕಾಗಿದ್ದೇನೊಂದು ಚಿಕ್ಕವರಾಗಿದ್ದಾಗ ಇತ್ತಲ್ಲ, ಕಳ್ಕೊಂಡು ಬರೋಣ ನಾವು ಅದನ್ನು ಮತ್ತೆ ಅದನ್ನು ಸಂಪಾದನೆ ಮಾಡುವಂಥದ್ದು, ಶುದ್ಧ ಮನಸ್ಸನ್ನು, ಮುಗ್ಧ ಮನಸ್ಸನ್ನು ಮತ್ತೆ ಸಂಪಾದನೆ ಮಾಡುವಂಥದ್ದು ಅಂತ. ಅದೇ ತಪಸ್ಸು, ಅದೇ ಸಾಧನೆ ಅಂತ. ಕೊನೆಯಲ್ಲಿ ನಮಗೊಂದು ಪ್ರಿಯವಾದ ಉದಾಹರಣೆ ಕೊಟ್ಟು ಇದನ್ನು ಪೂರ್ತಿ ಮಾಡ್ತೇವೆ ನಾವು ಆಶೀರ್ವಚನವನ್ನು. ಎಷ್ಟೋ ಬಾರಿ ನಾವು ನೆನಪು ಅದು ತುಂಬ ಚೆಂದದ ಒಂದು ಉದಾಹರಣೆ ಇದೆ. ಅದೇನೆಂದರೆ ಒಂದು ಹಳ್ಳಿ ಅಂತೆ. ಹಳ್ಳಿಯಲ್ಲಿ ಮಕ್ಕಳು ಆಟ ಆಡ್ತಾ ಇರುವಂಥದ್ದು. ಆಟ ಏನಪ್ಪ ಅಂದರೆ ರಾಜನ ಆಟ, ರಾಜನ ಪ್ರಜೆಗಳ ಆಟ. ಅದರಲ್ಲಿ ಒಂದು ದಿಬ್ಬ ಇತ್ತಂತೆ ಅಲ್ಲೇ ಒಂದು. ಆ ದಿಬ್ಬದ ಮೇಲೆ ಒಂದು ಮಗು ಕೂತ್ಕೊಳ್ಳೋದು, ಉಳಿದ ಮಕ್ಕಳೆಲ್ಲ ಅವ್ರ ಮುಂದೆ ಕೂತ್ಕೊಳ್ಳೋದು. ಅವ್ರ ಮಕ್ಕಳ ಮಧ್ಯೆ ಏನಾದ್ರು ಇರ್ತದಲ್ಲ ಸಣ್ಣ ಪುಟ್ಟ ಕಲಹ ಮತ್ತೊಂದು ಜಗಳ ಇರ್ತದಲ್ಲ, ಆ ಮಗು ತೀರ್ಮಾನ ಮಾಡೋದು. ಹಿಂದಿನ ಕಾಲದಲ್ಲಿ ರಾಜರೇ ನ್ಯಾಯ ನಿರ್ಣಯ ಕೊಡಬೇಕಾಗಿತ್ತು, ಕೋರ್ಟ್ ಅಂತ ಬೇರೆ ಇರಲಿಲ್ಲ, ರಾಜಸ್ಥಾನವೇ ಅದು ನ್ಯಾಯ ನಿರ್ಣಯದ ಸ್ಥಾನವೇ ಆಗಿತ್ತು ಒಂದು ಕಾಲದಲ್ಲಿ. ಹಾಗೆ ಆ ಮಗು ತೀರ್ಮಾನಗಳನ್ನು ಕೊಡೋದಂಥದ್ದು. ಆದರೆ ಯಾವುದೋ ಒಂದು ಮಗು ಯಾವಾಗಲೂ ಕೂತ್ಕೊಳ್ತಿತ್ತಂತೆ ದಿಬ್ಬದ ಮೇಲೆ, ಅದೇ ತೀರ್ಮಾನ ಕೊಡ್ತಾ ಇತ್ತಂತೆ. ತುಂಬ ಅದ್ಭುತ ತೀರ್ಮಾನ ಕೊಡ್ತಾ ಇತ್ತಂತೆ. ಇಬ್ಬರೂ ಮಕ್ಕಳು ಜಗಳ ಆಡ್ಕೊಳ್ಳೋರು ಸಮಾಧಾನವಾಗಿ ಹೋಗ್ತಿದ್ರಂತೆ. ಸಾಮಾನ್ಯವಾಗಿ ಈಗ ತೀರ್ಮಾನಗಳು ಬರ್ತದಲ್ಲ, ಪಂಚಾಯತಿಗಳಾಗಿ ತೀರ್ಮಾನಗಳು ಬರ್ತಾವಲ್ಲ, ಅಥವಾ ಕೋರ್ಟ್ಗಳ ತೀರ್ಮಾನಗಳು ಬರ್ತಾವಲ್ಲ, ಸಾಮಾನ್ಯವಾಗಿ ಯಾರೋ ಒಬ್ರಿಗೆ ಮಾತ್ರ ಸಂತೋಷ ಆಗುತ್ತೆ, ಇನ್ನೊಬ್ಬರಿಗೆ ಬೇಜಾರಾಗುತ್ತೆ, ಎಷ್ಟೋ ಬಾರಿ ಇಬ್ಬರಿಗೂ ಬೇಜಾರಾಗುತ್ತೆ, ಹಾಗಿರುತ್ತೆ ಅಂತ. ಇದು ಹಾಗಲ್ಲ, ತುಂಬ ನ್ಯಾಯವಾಗಿರುವಂಥದ್ದು, ಇಬ್ಬರಿಗೂ ಸಂತೋಷವಾಗುವಂಥದ್ದು ಅಂಥ ನಿರ್ಣಯಗಳನ್ನು ತುಂಬ ಅದ್ಭುತವಾಗಿ ಕೊಡ್ತಾ ಇತ್ತಂತೆ. ಕ್ರಮೇಣ ಅದರ ಕೀರ್ತಿ, ಆ ಮಗುವಿನ ಕೀರ್ತಿ ಹರಡಿ ಸಣ್ಣವರು ಬಿಟ್ಟು ದೊಡ್ಡವರೆಲ್ಲ ಬರೋಕ್ಕೆ ಶುರು ಮಾಡಿದ್ರಂತೆ. ಸಣ್ಣವರು ಅಲ್ಲದೆ ಊರ ಸುತ್ತಮುತ್ತಲ ಊರಿನ ಎಲ್ಲ ಈಗ ಕಲಹಗಳು, ಎಲ್ಲ ನ್ಯಾಯಗಳು ಇಲ್ಲಿ ಬಂದು ತೀರ್ಮಾನವಾಗಿ ಆರಂಭ ಆಯ್ತಂತೆ. ಕೊನೆಗೆ ರಾಜನವರಿಗೂ ಸುದ್ದಿ ಬಿಡ್ತಂತೆ. ಒಂದು ಮಗು
ತೀರ್ಮಾನ ಹೇಳುತ್ತೆ, ನ್ಯಾಯ ತೀರ್ಮಾನ ಹೇಳುತ್ತೆ. ರಾಜ ಬಂದು ವೀಕ್ಷಣೆ ಮಾಡ್ತಾನೆ, ಹೌದೇ ಹೌದು, ಅತ್ಯದ್ಭುತವಾಗಿ ತೀರ್ಮಾನಗಳನ್ನು ಕೊಡ್ತಾ ಇದೆ ಮಗುವಲ್ಲಿ ಅಂತ. ಕೊನೆಗೆ ಮಗುವಿನ ವಿಶೇಷವ ಅಂದರೆ ದಿಬ್ಬ ಕೆಳಗಿಳಿದ್ರೆ ಇಲ್ಲ, ಮಾಮೂಲಿ ಮಗು. ದಿಬ್ಬದ ಮೇಲೆ ಹೊತ್ತು ಕೂತ್ಕೊಂಡ್ರೆ ಆ ಮಗುವಿಗೆ ಆಸಕ್ತಿ. ಒಂದು ಸ್ವಲ್ಪ ಅಧ್ಯಯನ ಮಾಡಿದಾಗ ರಾಜನಿಗೆ ಅರ್ಥ ಆಯಿತು, ಈ ದಿಬ್ಬದಲ್ಲಿ ಏನೋ ವಿಶೇಷ ಇರಬೇಕು ಅಂತ. ಹಾಗೆ ಅಲ್ಲಿ ಕೂತಾಗ ಮಗುವಿಗೆ ಆಸಕ್ತಿ ಬರ್ತಾ ಇದೆ. ಆ ದಿಬ್ಬವನ್ನು ಅಗಸಿದ್ನಂತೆ ರಾಜ. ನೋಡಿದ್ರೆ ಸಿಂಹಾಸನ ಇದೆ. 32 ಬೊಂಬೆಗಳು ಹೊತ್ತ ಸಿಂಹಾಸನ. ಆ ಸಿಂಹಾಸನವನ್ನು 32 ಗೊಂಬೆಗಳು ಹೊತ್ತಿದ್ದಾವೆ ಅಂತ. ರಾಜನಿಗೆ ತುಂಬ ಸಂತೋಷ ಆಯಿತು. ಮತ್ತು ಇನ್ನಷ್ಟು ಅಧ್ಯಯನ ಮಾಡಿದಾಗ ಗೊತ್ತಾಯಿತು, ವಿಕ್ರಮಾದಿತ್ಯನ ಸಿಂಹಾಸನ ಅದು. ರಾಜ ವಿಕ್ರಮಾದಿತ್ಯನ ಸಿಂಹಾಸನ, ಅವನು ಅಂಥದ್ದೇ ತೀರ್ಮಾನಗಳನ್ನು ಕೊಡ್ತಾ ಇದ್ದ ಅಂತ. ತುಂಬ ಸಂತೋಷ ಆಯ್ತಂತೆ ರಾಜನಿಗೆ. ಸಿಂಹಾಸನ ತಗೊಂಡೋಗಿ ಒಂದು ಒಳ್ಳೆ ಮುಹೂರ್ತ ನೋಡಿ ಸಿಂಹಾಸನ ಏರೋದು ಅಂತ. ಎಲ್ಲ ಸಿದ್ಧವಾಗಿದೆ, ಸಿಂಹಾಸನ ಏರ್ಬೇಕು ಇನ್ನೇನು. ಆಗ ಒಂದು ಶಿಲಾಬಲಕ್ಕೆ ಮಾತಾಡ್ತಂತೆ. 32ರಲ್ಲಿ ಒಂದು ಮಾತಾಡ್ತು ಅಂತ, ಕೊಂಬೆ ಮಾತಾಡ್ತು ಅಂತ. ಅದೊಂದು ಪ್ರಶ್ನೆ ಕೇಳುತ್ತೆ ರಾಜನಿಗೆ. ಪ್ರಶ್ನೆ ಏನಂದರೆ, ನೀನು ಸಿಂಹಾಸನ ಏರೋಕ್ಕಿಂತ ಮುಂಚೆ ನಿನ್ನನ್ನು ನೀನು ಕೇಳ್ಕೊ, ವಿಕ್ರಮಾದಿತ್ಯನಿಗೆ ಯಾವ ಶಾಸ್ತ್ರ ಪಾಂಡಿತ್ಯ ಇತ್ತೋ ಅಂಥ ಶಾಸ್ತ್ರ ಪಾಂಡಿತ್ಯ ನಿನಗಿದೆಯಾ, ಅವನಿಗಿದ್ದ ಜ್ಞಾನ ನಿನಗಿದೆಯಾ ಅಂತ. ಇದ್ರೆ ಏರು ಅಂತ. ಇಲ್ಲ ಅಂತ ಅನ್ನಿಸ್ತು. ಅದನ್ನು ಬಿಡಲಿಲ್ಲ. ಹೋಗಿ ಶಾಸ್ತ್ರ ಅಧ್ಯಯನ ಮಾಡಿದಂತೆ. ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಒಂದಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದಂತೆ. ಇನ್ನೇನು ಏರಬೇಕು ಅಂದರೆ 2ನೇ ಗೊಂಬೆ ಮಾತಾಡ್ತಂತೆ. ವಿಕ್ರಮಾದಿತ್ಯನ ಇನ್ನೊಂದು ಗುಣವನ್ನು ಉಲ್ಲೇಖ ಮಾಡಿ, ಅದಿದೆಯಾ ನಿನಗೆ ಅಂತ. ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಅವನು. ಹೀಗೆ 31 ಪರ್ಯಾಯ ಕಳೆದೋಯ್ತು. 31 ಗುಣಗಳನ್ನು ಹೇಳಿದ್ವು, ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾನೆ ರಾಜ. ಕೊಟ್ಟ ಕೊನೆಯ ಗೊಂಬೆ, ಅದಕ್ಕೊಂದು ಉತ್ತರ ಕೊಟ್ಟರೆ ಮುಗೀತು ಅಂತ, ಸಿಂಹಾಸನ ಏರೋದೆ ಅಂತ. ಅದು ಪ್ರಶ್ನೆ ಕೇಳ್ತಂತೆ ಆ ಗೊಂಬೆ, ನೀನು ನೋಡಿದೆಯಲ್ಲ ಆ ಮಗು ನನ್ನ ಸಿಂಹಾಸನ ಏರಿ ನ್ಯಾಯ ತೀರ್ಮಾನಗಳನ್ನು ಕೊಡ್ತಾ ಇತ್ತಲ್ಲ, ಆ ಮಗುವಿಗಿರುವ ಶುದ್ಧ ಮನಸ್ಸು ನಿನಗಿದೆಯಾ ಅಂತ ಕೇಳ್ತಂತೆ. ಅದಕ್ಕಿರುವ ಪರಿಶುದ್ಧ ಮನಸ್ಸು ನಿನಗಿದೆಯಾ, ಇದ್ರೆ ಏರು ಅಂತ. ರಾಜ ಅಂದರೆ ಉತ್ತರ ಇಲ್ಲದೆ ನಿಂತ್ಕೊಂಡಂಥವನು, ಇಲ್ಲ ಅಂಥ ಶುದ್ಧ ಮನಸ್ಸು ನನಗಿಲ್ಲ ಅಂತ. ಆ ಗೊಂಬೆ ಹೇಳ್ತಂತೆ, ಹಾಗಿದ್ರೆ ಸಂಪಾದನೆ ಮಾಡೋಕ್ಕೆ ಬರೋದಿಲ್ಲ ಅದನ್ನು, ಅದು ಇರಬೇಕು ಹೊರತು ನೀನು ಸಂಪಾದನೆ ಮಾಡೋಕ್ಕೆ ಬರುವಂಥದ್ದಲ್ಲ ಅಂತ. 32 ಗೊಂಬೆಗಳು ಆ ಸಿಂಹಾಸನವನ್ನು ಹೊತ್ತು ಆಕಾಶಕ್ಕೆ ಹಾರಿದವು. ನಿನಗೆ ಅರ್ಹತೆ ಇಲ್ಲ ಅಂತ. ಆ ಕಥೆ ನೆನಪಾಯಿತು. ಆ ಮಗುವಿನ ಮುಗ್ಧತೆಯನ್ನು, ಶುದ್ಧತೆಯನ್ನು ನೋಡಿದಾಗ ನಾವೆಲ್ಲ ಮತ್ತೆ ಮಗುವಾಗಬೇಕು. ಆ ಮಗುವಿನ ನಗುವನ್ನು, ಮಗುವಿನ ಶುದ್ಧತೆಯನ್ನು ಸಂಪಾದನೆ ಮಾಡ್ಕೋಬೇಕು ನಾವು. ಅದೇ ಸಾಧನೆ ಅಂದರೆ ಬೇರೆ ಏನೂ ಅಲ್ಲ. ಹಾಗಾಗಿ ಅದಾಗಲಿ ಎಂಬುದಾಗಿ ಹಾರೈಸಿ, ಇವರೆಲ್ಲ ಹೊಸನಗರ ಮಠದ ಹತ್ತಿರದವರು. ಮೂಲತಃ ಅಡೆಮನೆ ಅಂದರೆ ಹೊಸನಗರ ಮಠಕ್ಕಿಂತ ತುಂಬ ದೂರ ಅಲ್ಲ, ಒಂದು 1 ಗಂಟೆ ದಾರಿ ಇರ್ಬೋದು ಬಹುಶಃ, ಹತ್ತಿರ ಅದು ಅಂತ. ಅಲ್ಲಿಂದ ಕೊಡಗಿಗೆ ಬಂದು ಇಲ್ಲಿ ನೆಲೆಸಿ ಇಷ್ಟು ದೂರ ಬಂದಿದೆ. ಇಲ್ಲಿಯ ಸ್ವರ್ಣ ಭಿಕ್ಷೆ ಮಾಡುವಷ್ಟು ದೂರ ಅವರು ಬಂದಿದ್ದಾರೆ. ಹಾಗಾಗಿ ಈ ದಂಪತಿಗಳಿಗೂ, ರಾಜಾರಾಮ ಜ್ಯೋತಿ ದಂಪತಿಗಳಿಗೂ, ತಂದೆ ಮತ್ತು ಮಗ, ಈ ತುಂಬಿದ ಕುಟುಂಬಕ್ಕೆ ಮತ್ತು ನಿಮಗೆಲ್ಲರಿಗೂ ವಿಶೇಷವಾಗಿರುವಂಥ ಆಶೀರ್ವಾದಗಳು. ನಾವು ಆಗಲೇ ಹೇಳಿದಾಗೆ ಎಲ್ಲ ಸ್ವರ್ಣಮಯವಾಗಲಿ, ಎಲ್ಲ ಚಿನ್ನದಂತೆ ಆಗಲಿ, ನಮ್ಮ ಮನಸ್ಸು ನಮ್ಮ ಬದುಕು ಚಿನ್ನದಂತೆ ಆಗಲಿ. ರಾಮ ಅಂದರೆ ಮೋಡ, ಸೀತೆ ಅಂದರೆ ಮಿಂಚು ಅಂತ ಹೇಳ್ತಾ ಇದ್ವು. ಈಗ ಅದು ಆ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ರಾಮದೇವ್ರ ತರಹನೇ ಕಾಣ್ತಾ ಇದೆ. ಮೋಡಗಳು ಬಂದು ಮುಚ್ಚೋದು ನೋಡಿದ್ರೆ, ತಂಪು ಮಾಡೋದು ನೋಡಿದರೆ ಅದೇ ಸೀತಾರಾಮರ ನೆನಪು ಮತ್ತೊಮ್ಮೆ ಇಲ್ಲಿ ಆಗುವಂತೆ ಇದೆ. ಆ ತಂಪು, ಆ ಇಂಪು ಎಲ್ಲರ ಬದುಕಿನಲ್ಲಿ ಇರಲಿ. ರಾಮನ ಅನುಗ್ರಹ, ಸೀತೆಯ ಕಾರುಣ್ಯ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕೀ ಜೈ.